ಬೆಳಗಾವಿ ನಗರದಲ್ಲಿ ನಾಯಿಗಳ ಹಾವಳಿಗೆ ಬೆಚ್ಚಿ ಬಿದ್ದ ಜನ, ಮಕ್ಕಳು, ವೃದ್ಧರು ಮನೆಯಿಂದ ಹೊರಗೆ ಬಾರದಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಒಂದೇ ವಾರದಲ್ಲಿ 5 ಮಕ್ಕಳಿಗೆ ಕಚ್ಚಿಬಿಟ್ಟಿದೆ ಈ ಬೀದಿ ನಾಯಿಗಳು. ಬೆಳಗಾವಿಯ ಸಹ್ಯಾದ್ರಿ ನಗರದಲ್ಲಿ ಮಕ್ಕಳಿಗೆ ನಾಯಿ ಕಡಿತ ಆಗಿರೋದು ಭೀಕರವಾಗಿದೆ. ಬಾಲಕನ ಮೇಲೆ ನಾಯಿಗಳ ಅಟ್ಯಾಕ್ನ ದೃಶ್ಯ. ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸಿನ್ ಜೊತೆ ಹೋಗ್ತಿದ್ದಾನೆ ಅಂತ ನಾನು ಅನ್ಕೊಂಡೆ. ಬಟ್ ಇವ್ನು ಒಬ್ಬನೇ ಹೋಗಿದ್ದು ಲೇಟರ್ ನನಗೆ ಗೊತ್ತಾಗಿದ್ದು. ಇವ್ನು ನಡ್ಕೊಂಡು ಹೋಗುವಾಗ ಒಂದು 2 ನಾಯಿ ಮಾತ್ರ ಕೂತಿರೋದು. ಇಫ್ ಯು ಸಿ ದ CCTV ಫುಟೇಜ್ ನಿಮಗೆ ಕಾಣಿಸುತ್ತೆ, 2 ನಾಯಿ ಇರೋದು. ಅದಕ್ಕೆ ಅವ್ನು ಅಲ್ಲಿಂದ ದಾಟ್ಕೊಂಡು ಹೋಗ್ತಿದ್ದಾನೆ. ಬಟ್ ಅವ್ನು ಹೋಗೋವಾಗ ಎಲ್ಲಿಂದನೋ 4-5 ನಾಯಿ ಅಟ್ಯಾಕ್ ಮಾಡಿದೆ. ದಟ್ಸ್ ವೆನ್ ಅವ್ನು ಟರ್ನ್ ಆಗಿ ವಾಪಸ್ ಓಡ್ಕೊಂಡು ಬಂದ. ಅಲ್ಲಿ ಯಾರೋ ಇಂಜಿನಿಯರ್ ಇದ್ರು, ಅವ್ರು ತಂದು ಮನೆಗೆ ಹಾಕಿದ್ರು. ಎಲ್ಲ ಆಯಿತು, ವಿ ವರ್ ಫೈನ್, ಓಕೆ, ವ್ಯಾಕ್ಸಿನೇಷನ್ ಆಯಿತು, ಎಲ್ಲ ಆಯಿತು. ಬಟ್ ನಾನು ಕಾರ್ಪೊರೇಷನ್ದೆಲ್ಲ ಸರ್ಚ್ ಮಾಡ್ತಾ ಇದ್ದೆ, ನೋಡೋಣ, ಕಂಪ್ಲೇಂಟ್ ಕೊಡೋಣ ಅಂತ. ರಾತ್ರಿ ನಂದು ನೇಬರ್ ನನಗೆ CCTV ಫುಟೇಜ್ ಕಳಿಸಿದ್ರು. ಐ ಇನ್ಸ್ಟಂಟ್ಲಿ ಸ್ಟಾರ್ಟೆಡ್ ಕ್ರೈಯಿಂಗ್. ಮೈ ಎಲ್ಲ ನಡ್ಗಕ್ಕೆ ಶುರು ಆಯಿತು. ನೀವು ಫುಟೇಜನ್ನು ಎಲ್ಲರಿಗೂ ತೋರಿಸಿ, ಅವರು ನೋಡಲಿ. ಇಟ್ಸ್ ಸಚ್ ಅ ಹಾರಿಫಿಕ್ ವಿಡಿಯೋ ಅಲ್ಲ. ನೋಡಿದ್ರೆ ಇಷ್ಟು ಬೇಜಾರಾಗುತ್ತೆ. ಒಂದು ಮಗು, ಹೆಲ್ಪ್ಲೆಸ್ ಮಗು. ನಾವೇನಾದರೂ ಒಂದು ಮಾಡ್ತೀವ್ರಿ ದೊಡ್ಡವರಾಗಿ, ಬಟ್ ಮಗು ಏನಂತ ಮಾಡೋಕ್ಕಾಗುತ್ತೆ? ಇದನ್ನೆಲ್ಲ ನೋಡಿದ್ರೆ ಮಗುನ ಹೊರಗಡೆ ಬಿಡೋಕ್ಕೂ ಆಗಲ್ಲ. ಮಕ್ಕಳನ್ನ ನಾವು ಒಳಗಡೆನೇ ಇರಬೇಕು. ರೈಟ್ ನಾವು ಇವಾಗ ಮಕ್ಕಳಿಗೆ ಕೈಂಡ್ ಆಫ್ ಪ್ರಿಸನ್ ಆಗಿದೆ ನೋಡಿ ಮನೆಗಳು. ಒಳಗಡೆನೆ ಇಟ್ಕೊಳ್ಳಿ. ದೇ ಆರ್ ಹೋಮ್ ಪ್ರಿಸನರ್ಸ್. ನಾವು ವಯಸ್ಸಾದವ್ರನ್ನ ಮಕ್ಕಳನ್ನ ಮನೆಗಿಡಿ. ಯಾಕೆ? ಅವ್ರು ಓಡಕ್ಕಂತೂ ಆಗಲ್ಲ, ಅವ್ರಿಗೇನು ಡಿಫೆಂಡ್ ಅಂತೂ ಮಾಡೋಕ್ಕಾಗಲ್ಲ. ನೀವು ಓಲ್ಡ್ ಪೀಪಲ್ ಅಂತ ತಗೊಳ್ಳಿ, ಚಿಕ್ಕ ಮಕ್ಳನ್ನ ತಗೊಳ್ಳಿ. ಬಟ್ ಎಷ್ಟಂತ ಅಪ್ಪ ಅಮ್ಮಂಗೆ ನಾವು ಬ್ಯಾಡ್ ಅಂತೀವಿ, ಹೋಗ್ಬೇಡ್ರಿ, ಯಾಕೆ ಸುಮ್ಮನೆ ಏನಾರ ನಾಯಿ ಜಗಿತ ಮಾಡಿತ ಬಿದ್ರಿ ಏನ್ರಿ ಆಯ್ತು ಎಲ್ಲರೂ. ಐ ಹ್ಯಾವ್ ಸೀನ್ ದಟ್. ಆ್ಯಕ್ಚುಲಿ ನಾನೇ ಯೋಚನೆ ಮಾಡ್ತಿದ್ದೆ, ಎಲ್ಲರ ಕೈಯಲ್ಲಿ ಕೋಲ್ ಯಾಕೆ ಅಂತ. ಕುವೆಂಪು ನಗರಿಂದ ನಾನು ವಾಪಸ್ ಬರೋವಾಗ ಆಮೇಲೆ ನಮ್ಮ ಅಪ್ಪ ಹೇಳಿದ್ರು ನನಗೆ, ಕೋಲ್ ಯಾಕೆ ಹಿಡ್ಕೊಂಡಿದ್ದು ಅಂದರೆ ನಾಯಿಗಳು ಅಟ್ಯಾಕ್ ಮಾಡಿದ್ರೆ ಹೊಡಿಯಕ್ಕಂತೆ. ಸರ್, ಈ ಕಷ್ಟದಲ್ಲಿ ಬದುಕಬೇಕಾ?